ಹಾಯ್ ನಮಸ್ಕಾರ. ನಾವು ಪಾಂಡಿಚೇರಿಯಲ್ಲಿರೋದು ನಿಮಗೆ ಗೊತ್ತೇ ಇದೆ. ಪಾಂಡಿಚೇರಿಯಲ್ಲೇ ಇನ್ನು ಸ್ವಲ್ಪ ಮುಂದೆ ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಮುಂದೆ ಇದ್ದೀವಿ, ಅದೇ ಏರಿಯಾದಲ್ಲಿ. ನೋಡಿ, ಅಲ್ಲಿಂದ ಆ ಬೀಚಿಂದ ನಾವು ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಆ ಏರಿಯಾಗೆ ಇವಾಗ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಮತ್ತೆ ಅಲ್ಲಿ ಸ್ಟೇ ಮಾಡಿ ಇರಬೇಕೀಗ. ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ. ನಾವು ಕೂಡ ನೋಡಿಲ್ಲ, ಅದೇ ಥರ ಮುಂದೆ ಯಾವುದು ಚೆನ್ನಾಗಿದೆ ಏರಿಯಾ ಅಂದ್ಬಿಟ್ಟು ನೋಡಿ. ಇದೇ ಬೀಚ್ ಅದು. ಬಂದ್ಬಿಟ್ವಿ ನಾವು ಅಲ್ಲಿಂದ. ಪಾಂಡಿಚೇರಿಯಿಂದ ಸ್ವಲ್ಪ ಒಂದು 4-5 ಕಿಲೋಮೀಟ್ರು ಇನ್ನೊಂದು ಅದೇ ಒಂದು ಬೀಚ್ ಒಂದೇ, ಬಟ್ ಏರಿಯಾ ಬೇರೆ ಬೇರೆ ಇರೋದ್ರಿಂದ ನೋಡಿ ಹೆಂಗಿದೆ ಪ್ಲೇಸು. ನೋಡಿ, ಎಲ್ಲ ಮೀನು ಹಿಡಿಯೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವರು ಬೆಳಗ್ಗಿನ ವೇಳೆ ಮೀನು ಹಿಡಿಯೋಕ್ಕೆ ಎಲ್ಲ ಇದು ಬಲೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ಸಾಯಂಕಾಲ ಆಗಿದೆ. ಸಾಯಂಕಾಲ ಆಗಿರೋದ್ರಿಂದ ನಾವು ಆ ರೂಮ್ ಅಲ್ಲಿಂದ ಚೆಕ್ಔಟ್ ಆಗಿ ಏರಿಯಾಗೆ ಬಂದು ರೂಮ್ ಮಾಡಿಕೊಂಡು ಹಾಗೆ ಒಂದು ರೌಂಡ್ ಬಂದ್ವಿ. ನೋಡಿ, ಎಲ್ಲ ಮೀನು ಹಿಡಿಯೋಕ್ಕೆಲ್ಲ ಬೋಟ್ಗಳಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ಏರಿಯಾ. ಇಲ್ಲೆಲ್ಲ ಥರದ ಫುಡ್ಸು, ಸೀ ಫುಡ್ಸ್ ಎಲ್ಲ ಸಿಗುತ್ತೆ. ನೋಡಿ, ಸಾಯಂಕಾಲ ಆಗಿರೋದ್ರಿಂದ ಸೂರ್ಯ ಮುಳುಗುತ್ತಿರೋ ದೃಶ್ಯಗಳು ಕೂಡ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಆದರೆ ನಾಳೆ ಬೆಳಗ್ಗೆ ಸನ್ಸೆಟ್ ಆಗೋದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ನೋಡ್ತಾಯಿರಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿರೋ ವೀಡಿಯೋನೆಲ್ಲ ಹಾಕಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಎಲ್ಲ ಬೋಟಾಗಿ ಸಾಲುಗಳೆಲ್ಲ ನಿಂತಿದ್ದಾವೆ ಬೋಟ್ಸು. ನಾಳೆ ಬೆಳಗ್ಗೆ ಎಲ್ಲ ಮೀನು ಹಿಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಬಲೆಗಳು ಅವು ಇವು ಎಲ್ಲನೂ. ಇಲ್ಲೇ ಊಟಕ್ಕೆ ಎಲ್ಲ ಏನು ತೊಂದರೆ ಏನಿಲ್ಲ. ಎಲ್ಲ ಮೀನಿನ ಆಹಾರ ಎಲ್ಲ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿದೆ ಏರಿಯಾ ಇದೂ. ಬಟ್ ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ತಾಯಿರಿ.